ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 44 ವರ್ಷದಲ್ಲಿ ಸುಮಾರು 20 ವರ್ಷದಿಂದ ಬುದ್ಧಿ ಬಂದಿದೆ. ಈ ಜಾತ್ರೆನ ನಾನು ನೋಡ್ತಾ ಇದ್ದೀನಿ. ನಾನು ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ಮೆಂಬರ್ ಆಗಿದ್ದೀನಿ. ಇಷ್ಟು ಒಂದು ವಸ್ತು ರಸ್ತೆನ ನಾನು ಯಾವತ್ತೂ ನೋಡಲಿಲ್ಲ. ಯಾಕೆಂತ ಹೇಳಿದ್ರೆ ಜಾತ್ರಾ ಸಂದರ್ಭಗಳಲ್ಲಿ ಒಂದು ಸ್ವಲ್ಪ ವ್ಯವಸ್ಥೆನ ಮಾಡ್ತಾ ಇದ್ರು. ಇವಾಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕೇಳಿದ್ರೆ ಕಾರಣ ಹೇಳ್ತಾರೆ ಮಳೆ ಜಾಸ್ತಿ ಅಂತ ಹೇಳುವಂಥದ್ದು. ಮಳೆ ಭಾಗಮಂಡಲದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲಾ ಭಾಗದಲ್ಲಿ ಈ ವರ್ಷ ಮಳೆ ಬಂದಿದೆ. ಭಾಗಮಂಡಲದಲ್ಲಿ ಏನು ಒಂದು 250 ಇಂಚು ಮಳೆ ಆದರೆ ಎಲ್ಲ ಕಡೆನೂ ಆಗಿದೆ. ಈಗ ಮಳೆ ಬೀಳದ ಪ್ರದೇಶನೇ ಇಲ್ಲ, ಭಾಗಮಂಡಲಕ್ಕೆ ಮಾತ್ರ, ಈ ಕೊಡಗಿಗೆ ಮಾತ್ರ ಮಳೆನಾ ಅಂತ. ಯಾಕೆಂತ ಹೇಳಿದ್ರೆ ಈ ಜಾತ್ರಾ ಸಂದರ್ಭದಲ್ಲಿ ಆದರೂ ಸಹ ರಸ್ತೆಗಳನ್ನ ಒಂದು ಗುಂಡಿ ಮುಚ್ಚಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಿತ್ತು. ಆದರೆ ಇಲ್ಲಿ ಗುಂಡಿ ಮುಚ್ಚುವಂಥದ್ದು ಏನಿಲ್ಲ, ರಸ್ತೆನೇ ಗುಂಡಿಯಾಗಿದೆ. ಹೊಸ ಡಾಮರೀಕರಣನೇ ಆಗಬೇಕು. ಇನ್ನು ಯಾವಾಗ ತಾಯಿ ಕಾವೇರಿ ಬುದ್ಧಿ ಕೊಟ್ಟು ನಮ್ಮ PWD ಇಲಾಖೆಯವರಿಗೆ ಬುದ್ಧಿ ಕೊಟ್ಟು ಮಾಡಿಸ್ತಾರೆ. ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ CK ಪೂವಣ್ಣನವರಿಗೆ ಅವರ ಕಚೇರಿಗೆ ನುಗ್ಗಿ ಹಲವು ದುಷ್ಕರ್ಮಿಗಳು ಅವರನ್ನು ಹವ್ಯಾಸ ಶಬ್ದಗಳಿಂದ ನಿಂದಿಸಿ ಅವರೊಂದಿಗೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಘಟನೆ ವಿರುದ್ಧ ಅವರು ನಿನ್ನೆ ದಿನ ಮಧ್ಯಾಹ್ನ ಪುಕಾರನ್ನು ನೀಡಿದ್ದಾರೆ. ಆ ಪುಕಾರಿನನ್ವಯ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿಜಯಕುಮಾರ್ ಅಂತ ಹೇಳುವಂಥ ಆರೋಪಿ ಈ ರೀತಿ ಮಾಡಿರುವಂಥ ವಿಜಯಕುಮಾರ್ ಹಾಗೂ ಅವರ ಮಗಳು ಹಾಗೂ ಮಗ ಮತ್ತು ಇನ್ನೊಬ್ಬ ಯಾರೋ ಪತ್ರಕರ್ತ ಅಂತೇಳಿ ಅವರ ಕಚೇರಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಈ ರೀತಿ ಅಕ್ರಮ ಪ್ರವೇಶ ಮಾಡಿ ಅವರ ಕಚೇರಿಯಲ್ಲಿ ಅನುಚಿತ ವರ್ತನೆಯನ್ನು ಮಾಡಿ ಹಲ್ಲೆ ಮಾಡಬಹುದಂತ ಈ ವಿಚಾರವನ್ನು ನಾವು ಖಂಡಿಸ್ತೇವೆ. ಈ ರೀತಿಯಾದಂಥ ಕ್ರಮವನ್ನು ನಾವು ತುಂಬ ಸೀರಿಯಸ್ ಆಗಿ ತಗೊಂಡು ಆ ವ್ಯಕ್ತಿ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಪೊಲೀಸ್ ಇಲಾಖೆ ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಕೂಡಲೇ ಅವರನ್ನು ಬಂಧಿಸದಿದ್ದಲ್ಲಿ ನಾವು ಮುಂದೆ ಕಠಿಣ ಕ್ರಮವನ್ನು ತಗೊಳ್ತೇವೆ. ನಾವು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಧರಣಿ ಕೂರುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಮುಂದೆ ಅವರು ಏನೇನು ಕ್ರಮ ತಗೊಳ್ಬೇಕು ಅದನ್ನೆಲ್ಲ ಮಾಡಬೇಕು ಅಂತೇಳಿ ಪೊಲೀಸ್ ಅವರನ್ನು ನಾವು ಮನವಿ ಮಾಡ್ತೇವೆ. ಅದು ಎಲೆಕ್ಷನ್ ಕಮಿಷನರ್ ಬಿಟ್ಟಿದ್ದಾರೆ, ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. 4 ವಾರಕ್ಕಾದರೂ ಮಾಡ್ಬೋದು, 2 ವಾರಕ್ಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು. ನಾನು ಸ್ವಾಗತ ಬಯಸಿದ್ದೇನೆ. ರೀಕೌಂಟಿಂಗ್ ಆದರೆ 100% ನಾನು ಗೆದ್ದೇ ಗೆಲ್ತೇನೆ. ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಆಗಿದೆ ಆದಷ್ಟು ಬೇಗ ರೀಕೌಂಟಿಂಗ್ ಆಗಲಿ. ಆಮೇಲೆ ಅದ್ರ ಜೊತೆಗೆ ಸೀಲ್ಡ್ ಕವರು ಸುಪ್ರೀಂ ಕೋರ್ಟ್ ಕೊಡಕ್ಕೆ ಹೇಳಿದ್ದಾರೆ. ರೀಕೌಂಟಿಂಗ್ ಮಾಡಿ ಸೀಲ್ಡ್ ಕವರ್ ಕೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಸುಪ್ರೀಂ ಕೋರ್ಟಿಗೆ ನಾವು ಅಪೀಲ್ ಬಂದಿದ್ದರಿಂದ ಸಮಾಧಾನಕರವಾಗಿದೆ. ನನ್ನ ತಾಲೂಕಿನ ಜನತೆ ತುಂಬ ಜನ ಪಾಪ ತುಂಬ ಬೇಜಾರಲ್ಲಿದ್ದರು. ಪೂಜೆಗಳು ಮತ್ತು ನಂಬಿಕೆಯನ್ನು ಅಭಿಮಾನಿಗಳು ಅದನ್ನು ಮಾಡ್ತಾಯಿದ್ರು. ಅದರ ನ್ಯಾಯ ಯಾವತ್ತೂ ಕೂಡ ಸಿಗ್ತದೆ ಅನ್ನೋದಕ್ಕೆ ನಿಜ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ನಂಬಿಕೆ ಇರೋರು, ನ್ಯಾಯದ ಮೇಲೆ ನಂಬಿಕೆ ಇರೋರು ನಾವು ಕಾಂಗ್ರೆಸ್ ಪಕ್ಷದವರು. BJP ಅವರ ಪದ ಅವರು ಪ್ರತಿ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನು ಬರ್ತಾರೆ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಯಾವುದೂ ವಾಮ ಮಾರ್ಗ ಇಲ್ಲ. ನಾನು ತುಂಬ ಕೆಲಸದಿಂದ ಮಾಲೂರು ತಾಲೂಕಲ್ಲಿ ರಾಜಕೀಯ ಬೆಳೆಸ್ಕೊಂಡಂಥ ಜನ 248 ಓಟಲ್ಲಿ ಗೆದ್ದಿದ್ದೆ ನಾನು. ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ದುರುದ್ದೇಶ. ಈ ನಿವೃತ್ತ ಪೊಲೀಸ್ ಅಧಿಕಾರಿ ಬೆಂಗಳೂರು ಕಮಿಷನರ್ ಏನಾಗಿದ್ರು ಭಾಸ್ಕರ್ ಪ್ರಸಾದ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರನ್ನ ನಾವು ಪೊಲೀಸ್ ಇಲಾಖೆಯಲ್ಲಿದ್ರು ಏನಂತ ಕಳಿಬೇಕಂತ ಹೇಳಿಬಿಟ್ಟು ಒಂದು ಗೊತ್ತಾಗ್ತಾ ಇಲ್ಲ. ಆ ಯಪ್ಪ ಒಂದು ಜಾತಿವಾದಿ ಅಂತ ಹೇಳ್ಬಿಟ್ಟು ಎದ್ದು ಕಾಣಿಸ್ತಾ ಇದೆ ಇವತ್ತಿನ ದಿನ. ಮೊನ್ನೆ ತಾನೇ ಇತ್ತೀಚೆಗೆ ಆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಶೂ ಎಸೆದ ಕಿಶೋರ್ ರಾಜೇಶ್ ಅಂತಕ್ಕಂಥ ವಕೀಲನ ಧೈರ್ಯವನ್ನು ಮೆಚ್ತೀನಿ ಅಂತ ಹೇಳ್ತಾನಂದ್ರೆ, ಈ ಯಪ್ಪ ಪೊಲೀಸ್ ಇಲಾಖೆಯಲ್ಲಿ ಇರಲಿಕ್ಕೆ ಅನ್ಯಾಯಕ್ಕಾಗಿದ್ದ. 35 ವರ್ಷ ಯಾವ ರೀತಿ ಸರ್ವಿಸ್ ಮಾಡಿದ್ನೋ ಅಥವಾ ಯಾವ ರೀತಿ ದಲಿತರಿಗೆ ಈ ಅಪ್ಪ ನ್ಯಾಯ ಕೊಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಅವಿವೇಕಿಗಳೆಲ್ಲ ಇವತ್ತಿನ ದಿನ ಪೊಲೀಸ್ ಇಲಾಖೆಯಲ್ಲಿ ಸೇರ್ಕೊಂಡು ಪೊಲೀಸ್ ಇಲಾಖೆಯನ್ನ ಮಾನ ಮರ್ಯಾದಿನ ಹರಾಜಾಗ್ತಾ ಇದ್ದಾರೆ. ಒಳ್ಳೆ ಅಧಿಕಾರಿಗಳಿದ್ರು, HT ಸಾಂಗ್ಲ್ಯಾನ ಅವರಿದ್ರು, ಎಂತ ಅಜಯ್ ಕುಮಾರ್
ಸಿಂಗ್ ಅವರಿದ್ರು, ಈ ಇತ್ತೀಚೆಗೆ ನಿವೃತ್ತರಾದಂಥ ನಮ್ಮ ಸುಮಾರು ಅಧಿಕಾರಿಗಳಿದ್ದಾರೆ, ಅಂಥವ್ರಿಗೆಲ್ಲ ನಾವು ಸಲ್ಯೂಟ್ ಹೊಡಿತೀರಿ. ಇಂಥ ಅಧಿಕಾರಿಗಳನ್ನೆಲ್ಲ ಕರ್ಕೊಬಂದು ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಕೆಲಸ ಕೊಟ್ಟಿದ್ರಲ್ಲ, ಇದು ನಮ್ಮ ದುರ್ದೈವ ಅಂತ ಹೇಳ್ತೀನಿ. ಅವ್ರಿಗೆ ಒಂದು ಧಿಕ್ಕಾರ ಇರಲಿ. ದಯವಿಟ್ಟು ಮತ್ತೊಮ್ಮೆ ನಾನು ನಿಮಗೆ ಮನವಿನ ಮಾಡ್ತೀನಿ. ಕೋಲಾರ ಜಿಲ್ಲೆ ಏನು ಬಂದ್ಗೆ ಕರೆ ನೀಡಿದ್ದೀವಿ 17ನೇ ತಾರೀಕು, ಪ್ರತಿಯೊಬ್ಬರು ಭಾಗವಹಿಸಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಶಾಂತಿ ರೀತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನ ನಡೆಯೋಕ್ಕೆ ಬಿಡಬಾರ್ದು. ಯಾಕಂದ್ರೆ ಸಂವಿಧಾನ ನಮಗೆ ಅದನ್ನ ಕಲಿಸಿಲ್ಲ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಸ್ವಯಂ ಪ್ರೇರಿತವಾಗಿ ನೀವೇ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇದ್ರೆ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಅವತ್ತು ಬಂದಲ್ಲಿ ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ಬಂದನ್ನ ಮಾಡಿ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆಯ ವತಿಯಿಂದ ಕರೆ ನೀಡ್ತಾ ಇದ್ದೀನಿ. ಜೈ ಭೀಮ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.